ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಹೆಸರು ಕಾಳು ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹೌದು, ಹೆಸರು ಕಾಳಿಂದ ಒಂದು ಡಿಫ್ರೆಂಟಾಗಿ ಹೆಸರು ಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ನಾಟಿ ಹೆಸರು ಕಾಳು ಅಥವಾ ಪ್ಯೂರ್ ಹೆಸರು ಕಾಳು. ನೋಡಿ, ಇದು ನಾನು ಇವಾಗ ಹೆಸರು ಕಾಳು ತಗೋತಾ ಇದ್ದೀನಿ. ನೋಡಿ, ಹಸಿ ಹೆಸರು ಕಾಳು. ಇದಕ್ಕೆ ಇವಾಗ ನಾನು ಹುರ್ಕೋತಾ ಇದ್ದೀನಿ. ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಕಡೆಯಲ್ಲಿ. ಯಾಕೆ ಹುರ್ಕೋಬೇಕು ಅಂತ ಹೇಳಿದ್ರೆ, ಹೆಸರು ಕಾಳು ಪಲ್ಯ ಹುರ್ಕೊಳ್ಳೋದೆ ಹಾಗೆ ಮಾಡಬಾರ್ದು. ಅದು ನಾಲಿಗೆಗೆ ರುಚಿ ಕೊಡೋದಿಲ್ಲ. ಹೆಸರು ಕಾಳಿನ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ಲೋನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಗ್ಯಾಸ್ನ. ತುಂಬಾ ರುಚಿಯಾಗಿ ಬರುತ್ತೆ ಹೆಸರು ಕಾಳು ನಾವು ಹುರ್ಕೊಂಡು ಪಲ್ಯ ಮಾಡಿದ್ರೆ ಸಖತ್ತಾಗಿ. ಅದು ಖಾನಾವಳಿಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಪಲ್ಯ, ಅದೇ ಥರ ಮನೇಲಿ ಕೂಡ ನಾವು ಮಾಡ್ಕೋಬೋದು. ಇದೇ ಥರ ಹುರ್ಕೊಂಡು. ಇದು ನಾಟಿ ಹೆಸರುಬೇಳೆ, ಅಂದರೆ ಯಾವುದೇ ಥರ ಅಂಗಡಿಯಲ್ಲಿ ಸಿಗುವಂಥ ಹೆಸರುಬೇಳೆ ಅಲ್ಲ. ನೋಡಿ, ಹೆಸರುಬೇಳೆ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಯಾವುದೇ ಥರ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೀವೇ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತಿಳಿಸಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನಮಗೆ. ಹೆಸರು ಕಾಳು ಇವಾಗ ನಾನು 2 ಟೈಮು ತೊಳೆದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಕಲ್ಲು ಮತ್ತು ಮಣ್ಣು ಇದ್ದರೆ ನಾವು ತೊಳೆಯೋದ್ರಿಂದ ಹೋಗುತ್ತೆ ಅಂತ ನಾನು 2 ಟೈಮು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 2 ಗ್ಲಾಸು ನೀರು ಕೂಡ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಏನೇನು ಬೇಕು ಕಾಳು ಪಲ್ಯ ಮಾಡೋದಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 2 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿಗೆ ಕೂಡ ಕಟ್ ಮಾಡಿ ಇಟ್ಕೊತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೋತಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಹೆಸರು ಕಾಳು ಪಲ್ಯ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಕೂಡ ಹಾಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ 1 ಸ್ಪೂನ್ ಖಾರ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಕೆಲವರು ಹೆಚ್ಚು ಉಣ್ತಾರೆ, ಕೆಲವರು ಕಡಿಮೆ ಉಣ್ತಾರೆ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೆಲ್ಲ ಪದಾರ್ಥನ ಸೇರಿಸ್ಕೊಂಡು ಆದಮೇಲೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. 1 ರಿಂದ 4 ಇಲ್ಲ 5 ವಿಸಿಲ್ ಆದರೆ ಸಾಕು. ತುಂಬಾ ಚೆನ್ನಾಗಿ ಕುದಿಯುತ್ತೆ. ಇದು ಸ್ವಲ್ಪ ಸಾಫ್ಟಾಗಿ ಕುದಿಯೋದು ಬೇಡ, ನಾರ್ಮಲ್ ಆಗಿರಬೇಕು. ಆವಾಗ ಹೆಸರು ಕಾಳು ಪಲ್ಯನ ತುಂಬ ರುಚಿಯಾಗಿ ಮಾಡ್ಬೋದು. ಇವಾಗ 5 ವಿಸಿಲ್ ಆದ ನಂತರ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಹೆಸರು ಕಾಳು ಕುದ್ದಿದೆ ಅಂದರೆ. ಇದು ನಾಟಿ ಅಲ್ವಾ, ತುಂಬಾ ಚೆನ್ನಾಗಿ ತುಂಬ ಬೇಗ ಸಾಫ್ಟಾಗಿ ಕುದಿಯುತ್ತೆ ಅಂತ ನಾನು 5 ವಿಸಿಲ್ ಆದ ನಂತರ ಕುಕ್ಕರ್ನ ಓಪನ್ ಮಾಡಿದ್ದೀನಿ. ನೋಡಿ, ಯಾಕೆಂದರೆ ಇದು ಹೆಸರು ಕಾಳು ಪಲ್ಯ ಅಲ್ವಾ, ಅದಕ್ಕೋಸ್ಕರ. ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ನೋಡಿ, ನಾನು ಫಸ್ಟಿಗೆ ಕಡಾಯಿ ಇಟ್ಕೊಂಡಿದ್ದೀನಿ. ಸ್ಲೋನಲ್ಲಿ ಎಣ್ಣೆನ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಸ್ಲೋ ಇಟ್ಕೋಬೇಕು, ಯಾಕೆಂದರೆ ನಾವು ಸ್ಪೀಡಲ್ಲಿ ಇಟ್ಕೊಂಡ್ರೆ ಎಣ್ಣೆ ತುಂಬ ಕಾದ್ಬಿಡುತ್ತೆ. ಅದಕ್ಕೋಸ್ಕರ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಂಪು ಮೆಣಸಿನ್ಕಾಯಿ ಕೂಡ ಮನೆಯಲ್ಲಿತ್ತು, ಅದಕ್ಕೆ ಅದು ಕೂಡ ಹಾಕೋತಾ ಇದ್ದೀನಿ ನಾನು. ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಮೆಣಸಿನ್ಕಾಯಿ ಬೀಜ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ಕುದ್ದಿದೆ ಹೆಸರು ಕಾಳು ಅಂತ. ನೋಡಿ, ಇಲ್ಲಿ ಸ್ವಲ್ಪ ನಾರ್ಮಲಾಗಿ ನಾನು ಕುದಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಸ್ವಲ್ಪನೇ ಕಂದು ಬಣ್ಣ ಬರ್ತಾ ಇದೆ. ನಾವು ಗ್ಯಾಸ್ನ ಸ್ಪೀಡಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಫುಲ್ ಕಂದು ಬಣ್ಣ ಬಂದಿದೆ. ಇವಾಗ ನಾನು ಆವಾಗಲೇ ಕುದಿಸಿ ಇಟ್ಕೊಂಡಿರುವಂಥ ಹೆಸರು ಕಾಳು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಗ್ಯಾಸ್ನ ಸ್ಲೋ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಹೆಸರು ಕಾಳು ಹಾಕುವಾಗ ಒಗ್ಗರಣೆ ಇರುತ್ತಲ್ಲ, ಆ ಎಣ್ಣೆನ ಕೈ ಮೇಲೆ ಚಿಟ್ಬಿಡುತ್ತೆ. ಅದಕ್ಕೆ ಸ್ಲೋಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪನೇ ಪದಾರ್ಥದಲ್ಲಿ ಹೆಸರು ಕಾಳು ಪಲ್ಯ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಖಾನಾವಳಿಯಲ್ಲೂ ಕೂಡ ಹೀಗೆ ಮಾಡ್ತಾರೆ. ನಾನು ಎಷ್ಟೋ ಸಲ ಹೋಟೆಲಲ್ಲಿ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತಿಂದಿದ್ದೀನಿ. ಹಾಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೊಟ್ಟಿ ಚಪಾತಿ ಜೊತೆಗೆ. ನೋಡಿ, ಇವಾಗ ಒಗ್ಗರಣೆ ಆದ ನಂತರ ಯಾವ ಥರ ಕುದೀತಾ ಇದೆ ವಾವ್, ಹೆಸರು ಕಾಳು ಪಲ್ಯ ರೊಟ್ಟಿ ಜೊತೆಗೆ ತಿಂದರೆ ವಾವ್, ಮಜನೇ ಮಜಾ. ಇದು ಉತ್ತರ ಕರ್ನಾಟಕ ಹೋಟೆಲಲ್ಲಿ ತುಂಬಾ ಸಿಗುತ್ತೆ. ನಾನು ಮನೇಲಿ ಇದ್ರ ಜೊತೆಗೆ ರೊಟ್ಟಿನೇ ಮಾಡಿದ್ದೀನಿ. ರೊಟ್ಟಿ ಜೊತೆಗೆ ನಾನು ಊಟ ಮಾಡಿದೆ. ನನ್ನ ಫೇವ್ರೆಟ್ ಹೆಸರು ಕಾಳು ಪಲ್ಯ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಹೆಸರು ಕಾಳು ಪಲ್ಯ, ಹೆಸರು ಕಾಳು ಸಾರು, ಹೆಸರು ಕಾಳು ಗುಗ್ರಿ ಅಂದರೆ ಗೊತ್ತಲ್ವಾ, ನಮ್ಮ ಕಡೆ ಗುಗ್ರಿ ಮಾಡ್ತಾರೆ. ಈ ಹೆಸರು ಕಾಳು ಅಂದರೆ ನನಗೆ ತುಂಬಾ ಇಷ್ಟ, ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ
ಹೆಸರು ಕಾಳು ಪಲ್ಯ ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಒಂದು ಸಲ ಟ್ರೈ ಮಾಡಿ. ಖಾನಾವಳಿಯಲ್ಲಿ ಸೇಮ್ ಇದೇ ಥರ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಕೊಡ್ತಾರೆ ಪಲ್ಯ. ನಾನು ತಿಂದಿದ್ದೀನಿ ಎಷ್ಟೋ ಸಲ. ನಾವು ಕೂಡ ಮನೇಲಿ ಹೀಗೆ ಮಾಡಿಕೊಂಡು ತಿನ್ಬೋದು. ಇವಾಗ ಹೆಸರುಕಾಳು ಪಲ್ಯ ರೆಡಿ ಆಯಿತು. ನಾನಿದು ರೊಟ್ಟಿ ಜೊತೆಗೆ ತಿಂದಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.